ಬೆಳಗಾವಿಯಲ್ಲಿ ಇದೆಲ್ಲದರ ಮಧ್ಯೆ ಸಿಎಲ್ಪಿ ಸಭೆ ಇರೋದ್ರಿಂದ ಸಹಜವಾಗಿ ಒಂದಷ್ಟು ಕುತೂಹಲ ಅಂತೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆ. ಇವತ್ತು ಸಿಎಲ್ಪಿ ಸಭೆಯಲ್ಲಿ ಹಂಗಾದ್ರೆ ಪ್ರಮುಖ ವಿಚಾರಗಳು ಚರ್ಚೆಗೆ ಬರುತ್ತಾ? ವಿಪಕ್ಷಗಳು ಪ್ರಸ್ತಾಪ ಮಾಡುವಂತ ಅಸ್ತ್ರಗಳಿಗೆ ಪ್ರತ್ಯುತ್ತರ ಹೆಂಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಈ ಸಭೆಯಲ್ಲಿ ನೀಡಲಾಗುತ್ತದೆ. ಕುರ್ಚಿ ಕದನ, ಕೊಟ್ಟ ಮಾತು, ಪವರ್ ಶೇರಿಂಗ್ ಟಾಕ್, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಕುರ್ಚಿ ಫೈಟ್ ನಂತರ ನಡೀತಾ ಇರುವ ಮೊದಲ ಸಿಎಲ್ಪಿ ಮೀಟಿಂಗ್ ಇದು. ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಆಗುತ್ತಾ ಪವರ್ ಶೇರಿಂಗ್ ವಿಚಾರ ಅನ್ನೋದು ಕೂಡ ಪ್ರಶ್ನೆ. ಖಂಡಿತ ಚರ್ಚೆ ಆಗುತ್ತೆ. ಬಣ ಬಡಿದಾಟಕ್ಕೆ ನಿಜಕ್ಕೂ ಬ್ರೇಕ್ ಬೀಳಬಹುದಾ? ಸಿಎಂ ಬಣದಲ್ಲಿ ಎಷ್ಟಿದ್ದಾರೆ? ಡಿಕೆ ಶಿವಕುಮಾರ್ಗೆ ಎಷ್ಟು ಶಾಸಕರ ಸಪೋರ್ಟ್ ಇದೆ? ನಿಜವಾಗ್ಲೂ ಯಾರ ಕಡೆ ಎಷ್ಟು ಶಾಸಕರಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಗುತ್ತಾ ಅನ್ನೋದು ಪ್ರಶ್ನೆ. ಮೊದಲ ಬಾರಿಗೆ ಮುಖಾಮುಖಿ ಆಗ್ತಾ ಇದೆ ಎರಡು ಬಣ. ಸಿದ್ದರಾಮಯ್ಯನವರ ಆಪ್ತ ಬಣ, ಡಿಕೆ ಶಿವಕುಮಾರ್ ಅವರ ಆಪ್ತ ಬಣ. ಸಿಎಲ್ಪಿಯಲ್ಲಿ ಚರ್ಚೆಯಾಗಿ ಅಲ್ಲೇ ಏನಾದರೂ ಸಲಹೆ ಸೂಚನೆಗಳನ್ನ ಕೊಡ್ತಾರಾ ಅನ್ನೋದು ಪ್ರಶ್ನೆ. ಹಂಗಾಗಿ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಇವತ್ತು ನಡೆಯುವಂತಹ ಸಿಎಲ್ಪಿ ಸಭೆ. ಸಿಎಲ್ಪಿ ಸಭೆಯಲ್ಲಿ ಪ್ರಮುಖವಾಗಿ ಈ ನಾಯಕತ್ವ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆ ಆಗುತ್ತಾ, ಅಥವಾ ಸದನದಲ್ಲಿ ವಿಪಕ್ಷಗಳು ಇದನ್ನ ಅಸ್ತ್ರ ಮಾಡಿಕೊಂಡ್ರೆ ಒಗ್ಗಟ್ಟಾಗಿ ಹೋರಾಟ ಮಾಡೋದು ಹೆಂಗ, ಅದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಇಬ್ಬರೂ ನಾಯಕರು ಕೂಡ ಇವತ್ತಿನ ಸಭೆಯಲ್ಲಿ ಕೊಡಬಹುದು ಅನ್ನುವಂತ ನಿರೀಕ್ಷೆ ಇದೆ. ಅದನ್ನ ಹೊರತುಪಡಿಸಿ ಡಿಕೆ ಶಿವಕುಮಾರ್ ಅವ್ರ ಬೆಂಬಲಕ್ಕೆ ಎಷ್ಟು ಜನ ಇದ್ದಾರೆ, ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಎಷ್ಟು ಜನ ಇದ್ದಾರೆ, ಅದ್ರ ಬಗ್ಗೆ ಚರ್ಚೆಗಳಾಗಲ್ಲ. ಬಟ್ ಒಂದಂತೂ ಬಹಳ ಸ್ಪಷ್ಟ, ನಿನ್ನೆಯಿಂದಲೂ ಕೂಡ ಸದನದ ಹೊರಗಡೆ ಕೆಲ ಶಾಸಕರು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್, ಈಗಲೂ ಕೂಡ ಸಿಎಂ ಬದಲಾವಣೆಯ ವಿಚಾರ ಕಾಂಗ್ರೆಸ್ ಪಾಳೆಯದಲ್ಲಿ ಜೀವಂತ ಆಗಿದೆ ಅನ್ನೋದು ಬಹಳ ಸ್ಪಷ್ಟ. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಅವರ ಆಪ್ತ ಬಳಗ ಕೇಳ್ಕೊಳ್ತಾ ಇದ್ರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಹೈಕಮಾಂಡೇ ಮನಸ್ಸು ಮಾಡಲ್ಲ ಬಿಡಿ ಅಂತ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರು ಕೂಡ ಹೇಳ್ತಿದ್ದಾರೆ. ಎನಿವೆ, ಈ ಎಲ್ಲಾ ಬೆಳವಣಿಗೆಗಳು ವಿಪಕ್ಷಗಳಿಗೆ ಅಸ್ತ್ರ ಆದ್ರೆ ಇವತ್ತು ಇಬ್ಬರು ನಾಯಕರು ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಒಂದು ಸಿಎಲ್ಪಿ ಸಭೆ ಮಾಡ್ತಿದ್ದಾರಲ್ಲ, ಹಂಗಾಗಿ ತಮ್ಮದೇ ಪಕ್ಷದ ಶಾಸಕರಿಗೆ ಯಾವ ರೀತಿಯ ಸಲಹೆ ಸೂಚನೆಗಳನ್ನ ಕೊಡ್ತಾರೆ ಇವತ್ತಿನ ಸಭೆಯಲ್ಲಿ ಅನ್ನೋದು ಕುತೂಹಲ.